ವರಮಹಾಲಕ್ಷ್ಮಿ ಪೂರ್ವದ ವ್ರತಕಥ. ಒಂದು ದಿವಸ ಒಂದು ಮಹರ್ಷಿಗಳು ಒಂದು ಮನೆಯ ದಾರಿಯಲ್ಲಿ ಹೋಗುತ್ತಿದ್ದಳು. ಅಲ್ಲಿ ಒಂದು ಹೆಂಗಸು ಕುಂತಿದ್ದಳು. ಅಮ್ಮ ಭಿಕ್ಷೆ ಎಂದು ಆ ಸಾಧು ಆ ಹೆಂಗಸನ್ನು ಕರೆದರು. ಆ ಹೆಂಗಸು ಹೊರಬಂದು ಭಿಕ್ಷೆಯನ್ನು ಕೊಟ್ಟು ಏನೋ ಬಾಧೆಯಲ್ಲಿ ಇದ್ದಳು. ಆ ಮುನಿವರೆಯ, ಏನಮ್ಮ, ಏನು ತುಂಬ ಬಾಧೆಯಲ್ಲಿದ್ಯಾ, ಏನು ನಿನಗೇನಾದರೂ ಕಷ್ಟವಿದೆಯಾ ಅಂತ ಕೇಳಿದ್ರು. ಸ್ವಾಮಿಗಳೇ, ನನಗೆ ಯಾವ ಕಷ್ಟವೂ ಇಲ್ಲ, ನಾನು ಸುಖವಾಗಿ ಇರುತ್ತಿದ್ದೀನಿ. ನನಗೆ ಕಷ್ಟ ದದ್ರ ಅಂದರೆ ಹೆಂಗೆ ಇರುತ್ತೆ ಅಂತ ಕೂಡ ಗೊತ್ತಿಲ್ಲ ಸ್ವಾಮಿಗಳೇ, ನೀವೇ ಅದನ್ನು ತಿಳಿಸ್ಕೊಡ್ಬೇಕು. ದದ್ರ ಕಷ್ಟ ಅಂದರೆ ಹೆಂಗಿರುತ್ತೆ, ಅದನ್ನು ನಾನು ಒಂದು ಸತಿಯಾದರೂ ನನ್ನ ಜೀವನದಲ್ಲಿ ನೋಡಲ್ವಾ ಅಂತ ಇದ್ದೆ ಸ್ವಾಮಿಗಳೇ. ಅದನ್ನು ಹೆಂಗೆ ನೋಡೋದನ್ನು ತಿಳಿಸ್ಕೊಡಿ ಅಂತ ಹೇಳಿದಾಗ, ಸರಿ, ನಿನ್ನ ಆಜ್ಞೆ ಪ್ರಕಾರ ನಡೆಯಲಿ ಅಂತ ಹೇಳಿ